ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಹೇಮಾವತಿ ದೀಪು. ಫ್ರೆಂಡ್ಸ್, ನಾನು ಮೊನ್ನೆ ಈಗ ಒಂದು 3 ಡೇಸ್ ಬ್ಯಾಕ್ ಅಂದರೆ 16ನೇ ತಾರೀಕು ವಿಡಿಯೋ ಮಾಡ್ತಿದ್ದೀನಿ. ಇದು ಬಟ್ಟೆ ತೊಗೊಂಡ್ವಿ ಶುಕ್ರವಾರ. ಚಿಕ್ಕಪೇಟೆಗೆ ಹೋಗಿದ್ವಿ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ. ಕುರ್ತೀಸ್ ತೊಗೊಂಡೆ. ಹೇಗಿದೆ ನೋಡಿ, ಸೈಡ್ ಕಟ್ಟು ಮತ್ತು ಪ್ಯಾಂಟ್ ಬಂದು ಹೇಗೆ ಕಾಣ್ತಿದೆ. ಇದು ಬಂದು ಚಿಕ್ಕಪೇಟೆಯಲ್ಲಿ ತೊಗೊಂಡಿರೋದು ಫ್ರೆಂಡ್ಸ್. ಅಲ್ಲಿ ಬಂದು ಒಬ್ಬರು ಯೂಟ್ಯೂಬರ್ ಸಜೆಷನ್ ಮಾಡಿದ್ದಾರೆ. ಅದನ್ನು ವಿದು ಅಂತ ಏನೋ ಬಂದಿದೆ ಅದ ಹೆಸರು. ಅವ್ರು ಸಜೆಷನ್ ಮಾಡಿದರು. ನಮ್ಮ ಹಸ್ಬೆಂಡ್ ಹಾಗೆ ಎಲ್ಲ ನೋಡ್ತಿದ್ರಾಗ ವಿಡಿಯೋ ಕಾಣಿಸಿದೆ. ಒಂದ್ಸಲ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಚಿಕ್ಕಪೇಟೆಗೆ ಹೋಗಿದ್ವಿ ನಾವು 15ನೇ ತಾರೀಕು ಶಾಪಿಂಗ್ ಮಾಡ್ಕೊಂಬರೋಣ ಅಂತೇಳಿ. ಅಲ್ಲೋಗಿ ನೋಡಿದ್ರೆ ಅವ್ರು ಹೇಳಿದ್ದಾರೆ ಡಿಸ್ಕೌಂಟ್ ಮಾಡ್ತಾರೆ ಅಂತ ಹೇಳಿ. ಅಲ್ಲಿ ಯಾರೂ ಡಿಸ್ಕೌಂಟ್ ಮಾಡಲ್ಲ. ಏನು ಪ್ರೈಸ್ ಇದೆಯೋ ಅದನ್ನು ಇದು ಮಾಡ್ತಾರೆ, ಬಟ್ ಕಮ್ಮಿಗಿದೆ ಅಂತ ಹೇಳ್ತಾರೆ. ಯಾರು ಕಮ್ಮಿ ಅಂತ ಹೋಗಬೇಡಿ, ಅಲ್ಲಿ ಅಷ್ಟು ರೇಟಿಗೆ ಕೊಡಲ್ಲ. 1 ರೂಪಾಯಿನೂ ಕಮ್ಮಿ ಮಾಡಲ್ಲ ಅವರು. ಬಾರ್ಗಿಂಗು ಇಲ್ಲ, ಏನಿಲ್ಲ. ಅದರಲ್ಲಿ ಯಾರೂ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಎಲ್ಲಿ ಅಂದರೆ ಚಿಕ್ಕಪೇಟೆ ಪ್ರಗತಿ ಫ್ಯಾಷನ್. ಓಕೆ ಫ್ರೆಂಡ್ಸ್, ಮತ್ತು ನನ್ನ ಮಗನಿಗೆ ಬಟ್ಟೆ ತೊಗೊಳ್ಬೇಕಿತ್ತು. ಬಟ್ಟೆ ತೊಗೊಂಡಿದ್ದೀರಿ. ಎಲ್ಲಿ ಅಂದರೆ ಇದೆಲ್ಲಿ ತೊಗೊಂಡಿದ್ದೆ ಅಂದರೆ ಕಗ್ಲಿಪುರ. ಅಲ್ಲಿ ಚೆನ್ನಾಗಿದೆ, ಇಲ್ಲಿ ಚೆನ್ನಾಗಿದೆ ಅಂತ ಹೇಳಲ್ಲ, ಬಟ್ ಚೆನ್ನಾಗಿರೋ ಕಡೆ ಹೇಳ್ತಿದ್ದೀರಿ. ಇದು ಕಗ್ಲಿಪುರ ಮೇನ್ ರೋಡ್ ಹತ್ರ ಬರುತ್ತೆ, ಕನಕಪುರ ರಸ್ತೆ. ಅದ ಹೆಸರು ಬಂದು PK ಮೆನ್ಸ್ ವೇರ್ ಫ್ಯಾಷನ್ ಅಂತ ಹೇಳಿ. ಯಾರು ಕೇಳಿದ್ರೆ ಹೇಳ್ತಾರೆ. ಮತ್ತು ಸ್ಟಾಲಿ ಕಾರ್ನರಲ್ಲೇ ಸಿಗುತ್ತೆ ಅದು ಬಟ್ಟೆ ಅಂಗಡಿ. ಚೆನ್ನಾಗಿದೆ ಫ್ರೆಂಡ್ಸ್ ಅಲ್ಲಿ. ಮತ್ತು ಬಜೆಟಿಗೆ ನಮ್ಮ ಬಡವ್ರ ಬಜೆಟಿಗೆ ತಕ್ಕನಂಗೆ ಸಿಗುತ್ತೆ. ಶ್ರೀಮಂತರು ಬಡವರು ಅಂತ ನಾನೇನು ಹೇಳ್ತಿಲ್ಲ, ಬಟ್ ಯಾರು ಕಮ್ಮಿಗೆ ತಗೋಬೇಕು ಅಂತ ಇರ್ತಾರೋ ಅಲ್ಲಿ ಹೋದರೆ ನಿಮಗೆ ಕಮ್ಮಿಗೆ ಸಿಗುತ್ತೆ. ಮತ್ತು ನಾವು 3000ಗೆ ಇಷ್ಟು ಬಟ್ಟೆ ತೊಗೊಂಬಂದಿದ್ದೀರಿ. ಇನ್ನು ದೊಡ್ಡವ್ರದಿದೆ, ತೋರಿಸ್ತೀನಿ ಒಂದು ನಿಮಿಷ. ಇದು ನಮ್ಮ ಹಸ್ಬೆಂಡ್ದು. ಫುಲ್ ಬಿಚ್ಚಲ್ಲ, ಬೈತಾರೆ. ನಮ್ಮ ಹಸ್ಬೆಂಡಿದು ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಎಲ್ಲನೂ ಚೆನ್ನಾಗಿದೆ ಫ್ರೆಂಡ್ಸ್. ಅವ್ರದ್ದೇ ವುಮೆನ್ ಮೆನ್ದು 2 ಅಂಗಡಿ ಬರುತ್ತೆ. ಸ್ಲಿಪ್ಪರು ಇದು ಅಂಗಡಿ ಇದೆ ಅವ್ರದ್ದು. ಚೆನ್ನಾಗಿದೆ ಫ್ರೆಂಡ್ಸ್, ಹೋಗಿ ಟ್ರೈ ಮಾಡಿ ಒಂದ್ಸಲ. ಯಾವುದು ಚೆನ್ನಾಗಿದೆ ಅಂತ ನೋಡಲ್ಲಿ ಟ್ರೈ ಮಾಡಿದ್ದೀನಿ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಹೇಳ್ತಾರೆ ಅವರು ದುಡ್ಡು ಕೊಟ್ಟು ವಿಡಿಯೋ ಮಾಡಿಸ್ತಾರೆ, ಬಟ್ ಅವರು ಹೇಳೋದೇ ಒಂದು, ಇವರು ತೋರಿಸೋದೇ ಒಂದು. ಅವ್ರು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಹೇಗೆ ಏನು ಅಂತ. ನಾವು ಅದಕ್ಕೆ ಅಂತಲೇ ಹೋದ್ವಿ. ಒಂದ್ಸಲ ನೋಡ್ಕೊಂಡು ಟ್ರೈ ಮಾಡ್ಕೊಂಬರೋಣ ಅಂತೇಳಿ. ಇದು ನನ್ನ ತಮ್ಮಂದಿದು. ಅವನು 3 ಶರ್ಟ್ ತೊಗೊಂಡಿದ್ದಾನೆ. ಒಂದು ಯೂಸ್ ಮಾಡಿದ್ದಾನೆ, ಒಂದು ಪ್ಯಾಂಟು, 3 ಶರ್ಟ್ ತೊಗೊಂಡಿದ್ದಾನೆ. ನಾವಿಷ್ಟಕ್ಕೂ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, 4000 ರೂಪಾಯಿ ಕೊಟ್ಟಿದ್ದೀರಿ ಇಷ್ಟು ಬಟ್ಟೆಗೂ. ಮತ್ತು ನನ್ನ ಚೂಡಿದಾರಿಗೆ ಮಾತ್ರ, ನನ್ನ ಕುರ್ತೀಸಿಗೆ ಮಾತ್ರ 1200 ಕೊಟ್ಟಿದ್ದೀವಿ. 1450 ಹೇಳಿದ್ರು, ನಾವು 1200 ಕೊಟ್ಟಿದ್ದೀವಿ. ಬಾರ್ಗಿಂಗ್ ಮಾಡಿದ್ದೀವಿ. ಹಂಗೂ ನಾವು ಯೂಟ್ಯೂಬ್ ನೋಡಿ ಬಂದಿದ್ದೀರಿ, ಕಮ್ಮಿ ಮಾಡಿ ಅಂತ ಹೇಳಿ. ಹಂಗೂ ಅಲ್ಲೂ ಇದು ಮಾಡ್ಕೊಂಡು ಬಂದಿದ್ದೀರಿ. ಯಾರು ವಿಡಿಯೋ ನೋಡಿ ಟ್ರೈ ಮಾಡಿ, ಬಟ್ ಮಾಡೋಕ್ಕೆ ಹೋಗಬೇಡಿ. ಜಾಸ್ತಿ ಕಮ್ಮಿಗೆ ಸಿಗುತ್ತೆ ಅಂತ ಹೋಗಬೇಡಿ, ಯಾರು ಕಮ್ಮಿಗೆ ಕೊಡಲ್ಲ ಅಷ್ಟೇ. ನಾನು ಅದನ್ನು ಹೇಳೋಕ್ಕೇ ಇವತ್ತು ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಇದನ್ನು ಅಲ್ಲೇ ತೊಗೊಂಡಿರೋದು, ಬಟ್ ಬಟ್ಟೆ ಏನು ಕೆಡ್ತಾಗಿಲ್ಲ, ಚೆನ್ನಾಗಿದೆ. ಬಟ್ ಇಲ್ಲಿ ವಿಡಿಯೋದಲ್ಲಿ ಹೇಳೋದು ಒಂಥರ, ಅಲ್ಲಿ ಹೋದಾಗ ಇನ್ನೊಂದು ಥರ. ಆ ಥರ ಎಲ್ಲ ಮಾಡಬಾರ್ದಲ್ವಾ. ನಾವು ಇಷ್ಟು ದೂರದಿಂದ ಅಷ್ಟು ದೂರಕ್ಕೆ ಹೋಗ್ತೀವಿ. ಒಬ್ಬರು ಯಾರೋ ರೆಕಮೆಂಡ್ ಮಾಡಿದ್ದಾರೆ, ಇಲ್ಲ ಅಂದರೆ ಚೆನ್ನಾಗಿದೆ ಅಂತ ತೋರಿಸಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಹೋಗಿ ತೊಗೊಳಕ್ಕೆ ಹೋಗ್ತೀವಲ್ವಾ. ಇಲ್ಲೊಂದು ಥರ ಹೇಳಿ ಅಲ್ಲೊಂದು ಥರ ಇರೋದು ತಪ್ಪಲ್ವಾ. ಮತ್ತು ಲಕ್ಷ್ಮಿ ಮುಖವಾಡನೂ ತೊಗೊಂಡಿದ್ದೀನಿ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಏನಂತ ಹೇಳಿ. ಅದ್ರ ಬಗ್ಗೆನೂ ಸ್ವಲ್ಪ ಇನ್ಫಾರ್ಮೇಷನ್ ತೊಗೊಂಬಂದಿದ್ದೀನಿ. ಏನಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ವಿಡಿಯೋದಲ್ಲಿ ಮಾಡೋದೇ ಒಂಥರ, ಹೇಳೋದೇ ಒಂಥರ, ಅಲ್ಲಿ ಹೋದರೆ ಇರೋ ಫೆಸಿಲಿಟಿಗಳೇ ಬೇರೆ ಥರ, ಇರೋದೇ ಬೇರೆ ಥರ ಅಲ್ಲಿ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ. ಅದ್ರ ಬಗ್ಗೆನೂ ಇನ್ನೊಂದ್ಸಲ ವಿಡಿಯೋ ಮಾಡ್ತೀನಿ.
ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಸಪೋರ್ಟ್ ಮಾಡಿ ಫ್ರೆಂಡ್ಸ್.